ಅಲ್ಲ ಕನ್ಸಿತ್ತ ನಿನ್ನ ಗಂಡ ಇಲ್ಲಿಗೆ ಬಂದ್ಮೇಲೆ ತಾನೇ ನೀನು ರೆಡಿ ಆಗಬೇಕು. ಆಳೆ ರೆಡಿಯಾಗಿ ಕೂತಿದ್ಯಲ್ಲ. ಅಡುಗೆ ಮಾಡ್ತೀನಿ ಅಂದ್ರೆ ಅದಕ್ಕೂ ಬೇಡ ಕಣವ, ಅಡುಗೆನೂ ಮಾಡಬೇಡ ಏನು ಮಾಡಬೇಡ ಅಂತ ಅದಕ್ಕೂ ಏನು ಹಿಂಗೆ ಆಡ್ಕೊ ಕೂತಿದ್ದಿ. ಏನಿತ್ತಾಗ ಅಡುಗೆ ಮಾಡಕ್ಕೂ ಬಿಡ್ತಾ ಇಲ್ಲ. ನಿನ್ನ ಗಂಡ ಬರ್ತದೆ ಏನಾರು ಬಾಡಿಗೆ ನೀನು ಹತ್ತದ ಅಂದರೆ ಅಡುಗೆ ಮಾಡಕ್ಕೂ ಬಿಡ್ತಾ ಇಲ್ಲ. ನಾನು ಹೇಳ್ದೆ ನೀನು ಅಡಿಗೆ ಅಡುಗೆ ಮಾಡಿಸ್ತೀನಿ ನಾನು. ಅವ್ನಿಗೆ ಹೇಳ್ಬಿಟ್ಟು ಒಂದಿದ್ದಕ್ಕೆ ಅಡುಗೆನೂ ಬೇಡ ಏನು ಬೇಡ. ಆಮೇಲೆ ಇನ್ನೂ ಒಂದಂದೆ ನೀವು ಬಂದಮೇಲೆ ಒಮ್ಮೆಗೆ ರೆಡಿ ಆಯ್ತೀನಿ ಅಂತವ. ಅದಕ್ಕೆ ಹೇಳಿದ ಮಾತು ಕೇಳಲಿಲ್ಲ. ಬೇಡ ಏನು ಬೇಡ ಕತೆ, ಬರೋ ಗಂಟ ರೆಡಿಯಾಗು, ನಂಗೆ ಕೆಲಸ ಅದೇನ ಆಚೆಗೆ ಹೋಗ್ಬೇಕು, ನಾನು ಬಿಟ್ಟು ಕೆಲ್ಸಕ್ಕೆ ಹೋಗ್ಬೇಕು ಕತೆ ತಟಪಟ್ನೆ ಅಂತ ಅಂದರು. ಸರಿ ಅಂದ್ಬಿಟ್ಟು ರೆಡಿಯಾಗಿ ಕೂತೀವಿ. ನೀನು ಕೊಡೋಕೆ ಬಂದಾರೇನೋ ಅಂತ ತಕೋ. ಅಲ್ಲ ಇನ್ನೊಂದು 4 ದಿವಸ ಉಳಿಸ್ಕೊಳ್ಳೋದು ಅಂದರೆ ಅಲ್ಲಿ ಬೇರೆ ಕೆಲಸ ಬೇರೆ ಅಂತ ಕೂತಿದ್ದಿ. ಸರಿ ಕತೆ ಹುಷಾರಾಗಿ ಹೋಗಿದ್ದು ಬಾ. ನಿನಗೂ ಹತ್ತತ್ರ ಒಂದು 4 ತಿಂಗಳ ಮೇಲೆ ಆಗದೆ. ಹೊಸಿ ಹುಷಾರು ಕಣ್ಮಗ, ನೀರು ಪಾರು ಹೊಸಿ ಹುಷಾರು. ಜಾಸ್ತಿ ತೂಕ ಪಕ್ಕ ಎತ್ತಕ್ಕೆ ಹೋಗ್ಬೇಡ. ಏನಾರು ಇದ್ದರೆ ಹೊಸಿ ನಿನ್ನ ಆರೋಗ್ಯದ ಕಡೆನೂ ಗಮನ ಕೊಡು. ಕೆಲಸ ಕೇಮಿ ಎಲ್ಲ ವರ್ಷ 9 ಕಾಲ ಇದ್ದಿದ್ದೆಯೇ. ಹೊಸಿ ನಿನ್ನ ಕಡೆನೂ ನೀನು ಗಮನ ಕೊಟ್ಕೊಂಡು ಮಾಡ್ಕೊಂಡು ಹೋಗು. ಸರಿ ಕಣವ, ನಂದಿರಲಿ ನೀನು ಹುಷಾರು. ಅದೇ ಕಾವೇರಿ ಇನ್ನೊಂದು ಸ್ವಲ್ಪ ದಿವಸ ಆದ್ಮೇಲೆ ಬಂದಳೇನೋ, ಇರಿಸ್ಕೋ ಅದು ಇದು ಮಾಡಾಕು. ನೀ ಮಗ ಅಂತಾನೆ ಮಾಡ್ಕೊಂಡೆ. ಮದುವೆವು ಸಾಮಾನವೆಲ್ಲ ಅಡುಗೆ ಸಾಮಾನು ಮನೆ ಸಾಮಾನೆಲ್ಲವ, ಉಪ್ಪು ಎಣ್ಣೆ ಅವು ಇವು ತಗೊಂಡೋಗ್ನೆ ಹಾಕೊಡೋಣವ. ತಗೋದಿಯಾ? ಇನ್ನುವೇ ತುಪ್ಪದ ಪ್ಯಾಕೆಟು ಎಣ್ಣೆ ಪ್ಯಾಕೆಟು ಆಮೇಲೆ ಅದು ಇದು ಅಂತ ಬಸಿ ಇದಾವ, ಅದೆಲ್ಲ ತುಂಬಡಿಗಿವಿ. ಏನು ಮಾಡೋಕ್ಕಷ್ಟು ತಗೊಂಡೋಗು. ಇಲ್ಲ ಕಣವ ಬೇಡ, ಏನು ಬೇಡ ಕತೆ. ಏನು ಮಾಡಕ್ಕೆ ತಗೋಗನೆ, ಮನೇಲೇನು ತುಂಬಿ ತುಳ್ಕದ ಅಲ್ಲಿಗೆ ತಗೋಗಕ್ಕೆ ಬೇಡ ಕತೆ. ಮಡಿಕೊಯ್ಲಿ ನಾವು ಖಾಲಿ ಆಗೋದ್ರೆ ನಾನು ತಗೋಗೆ ಖಾಲಿ ಮಾಡೋದು ಬದಲು ಇಲ್ಲೇ ಆಯ್ತವೆ. ನಾನು ತಗೋದ್ರೆ ಒಂದು 3 ದಿವಸ ಖಾಲಿ ಆಯ್ತವೆ. ಮಡಿಕೊಯ್ಲೆಯ ವರ್ಷ ಗಂಟೆ ಆಗಲಿ, ಇನ್ನೊಂದು 2 ವರ್ಷ ಗಂಟೆ ಆಗ್ಲಿಕ್ಕಂತ ತಗೋ. ಅಚ್ಚುಕಟ್ಟಾಗಿ ಎಲಿಗಿರಿ ಹೋಗ್ದಂಗೆ, ಆಮೇಲೆ ಈರಪ್ಪರ ಮುತ್ಕೊಳ್ದಂಗೆ ಎಲ್ಲನೂ ವ್ಯವಸ್ಥೆ ಎತ್ತಿ ಕಟ್ಟಿ ಮಡಿಕೊ. ಚೆನ್ನಾಗಿರೋ ಪಾತ್ಕಿತ್ಲೆಗೆ ಹಾಕ್ಬಿಟ್ಟು ಆಗಾಗ ಅಚ್ಚುಕಟ್ಟು ಮಾಡ್ಕೊತಾರು. ಎತ್ತು ಮಡಿಕೊ. ಏನು ವೈಕಿಲ್ಲ ಕತೆ. ಎಣ್ಣೆ ಪ್ಯಾಕೆಟ್ ಏನದವು, ತುಪ್ಪದವು ಏನದವು, ಇನ್ನೂ ಸುಮಾರವೇ ಸಾಮಾನು ಅಂತಿದ್ದು ಏನದವು ಮಡಿಕೊ. ಕಾವಿಗೆ ಬೇರೆ ಬತ್ತಾಳೆ. ಆಮೇಲೆ ಪುಟ್ಟಿ ತಿಮ್ಮನಿಗೂ ಅಚ್ಚುಕಟ್ಟಾಗಿ ಅಡುಗೆ ಮಾಡಿಕ್ಕು. ದಿನ ಬರೀ ಉಪ್ಪು ಹೆಸರು ಟಮಾಟೆ ಹೆಸರು ಅಂಥದ್ದು ಇಂಥದ್ದು ಅಂತ ಅಂದ್ಬೇಡ. ಈಗ ಸಾಮಾನೆಲ್ಲ ಅವೆಲ್ಲ ಅಚ್ಚುಕಟ್ಟಾಗಿ ಮಾಡಿ ದಿನ ಒಂದೊಂಥರ ಮಾಡ್ಕೊಂಡು ತಿನ್ನಿ. ಏನೋ ಮದುವೆ ಖರ್ಚು ಹೆಚ್ಚಾಗಿ ಸಾಮಾನು ತಂದಿದ್ದಕ್ಕೆ ಯಾವಾರು ಆಯ್ತವೆ. ಐಕ್ಳಿಗೆ ತಿನ್ನೋದು ಉಣ್ಣೋದು ಅಂದರೆ ಭಾರಿ ಆಸೆ. ಮಾಡಿಕೊಡೋರಿಗೆ ಅಚ್ಚುಕಟ್ಟಾಗಿ ತಿನ್ಕೊಂಡು ಉಣ್ಕೊಂಡು ಇರಲಿ ಅಂತೆ. ಇನ್ನೇನು ಸುಮ್ಮನೆ ಮನೆ ಅಲ್ಲಿಗೆ ನಿಂಗೆ ಮಾಡಕ್ಕೆ ತಗೊಕೊಟ್ಟಿಯ ನೀನು? ಅಲ್ಲೇನೋ ದರಿದ್ರುವ ತತ್ತಾರಂತೆ. ಅಲ್ಲೇನೋ 15 ದಿವಸಕ್ಕೂ 1,000 ರೂಪಾಯಿಗೆ ಸಾಮಾನು ತಂದು ಗುಡ್ಡೆ ಹಾಕ್ತಾರೆ. 1,000 ರೂಪಾಯಿ ಗಟ್ಲೆಯ ಅಲ್ಲಿಗೆ ಬೇಕಂತಿದೆಯಲ್ಲ. ಬೇಡಕತ್ತೆ, ನೀನೇ ಮಡಿಕೋ. ಅಪ್ಪನಿಗೂ ಮಾಡಿಕೊ. ಸುಮ್ಮನೆ ಅಪ್ಪನ ಜೊತೆ ಅಡೆಚೋಡಿ ಆಡೋಕ್ಕೆ ಹೋಗ್ಬೇಡ. ಅಪ್ಪ ಹಂಗೆ ತಾನೆ, ಇನ್ನು ಬುದ್ಧಿ ಕಲಿಯೋಕ್ಕೂ ಇಲ್ಲ ಏನೂ ಇಲ್ಲ. ಸುಮ್ಮನೆ ನಾವು ಬ್ರಾಹ್ಮಣ ಬಸ್ಕದಂಗೆ ಆಯ್ತದೆ. ಅಪ್ಪನ ಬಗ್ಗೆ ತಲೆ ಕೆಡಿಸ್ಕೊಬೇಡ ನೀನು. ಪುಟ್ಟಿನ ತಿಮ್ಮನ್ನು ನೋಡ್ಕೊಂಡು ಹೋಗು. ಇನ್ನು ಕಾವೇರಿ ಇನ್ನು ಬರೋದು ಇನ್ನೊಂದು 4-5 ದಿವಸ ಆದದೇನು. ಇನ್ನು ಮನೆಯಲ್ಲಿ ಉಳ್ಕೊತೀನಿ ಅಂತಂದರೆ ಇನ್ನೂ ಬಾಯಿಗೆ ಬಂದಾಗ ಮಾತಾಡ್ಬಿಡ್ತಾರೆ. ಅದಕ್ಕೆ ಬೇಡ, ಹೋಗಿದ್ದು ಬರ್ತೀನಿ ಇನ್ನೊಂದ್ಸಲಿ ಅವ. ತಲೆ ಕೆಡಿಸ್ಕೊಬೇಡ. ಇನ್ನೊಂದು 2 ತಿಂಗಳಾದಮೇಲೆ ಅಲ್ಲೇ ಇದು ಮನೆ ತುಂಬಿಸ್ಕೊಬರ್ತಾರಲ್ಲ, ಸೀಮಂತ ಶಾಸ್ತ್ರ ಮಾಡ್ಕೊಂಡು ಹಂಗೆ ಬರ್ತೀನಂತೆ. ಮಧ್ಯದಲ್ಲಿ ಯಾವಾಗಲೂ ನೋಡಬೇಕು ಅನ್ಸ್ದಾಗ ಬರ್ತೀನಿ. ಅದೇ ಸ್ಕ್ಯಾನಿಂಗ್ ಹೋಗ್ಬೇಕಾಯ್ತು ಇನ್ನೊಂದು 15 ದಿವಸ ಆದಮೇಲೆ ನೋಡಿದೆ. ಹಾಗೆ ಸ್ಕ್ಯಾನಿಂಗ್ ಹೋಗಿದ್ದು ಬರ್ತೀವಲ್ಲ, ಆಗ ಇದು ಹೋಗಿ ಅಂತೀನಿ. ಕರ್ಗಿರ್ಕ ಬಂದರೆ ಅವರು ಹಾಗೆ ಬಂದು ನೋಡ್ಕೊಬೈತೀನಿ. ಸರಿ ಕನ್ನೆ ಮಗ, ಸರಿ ಕತೆ. ಆಮೇಲೆ ಏನಾದ್ರು ತಿನ್ಗಿನ್ಬೇಕು ಉಣ್ಬೇಕು ಅಂದರೆ ಫೋನ್ ಮಾಡಿ ಹೇಳು ಸಾಕು. ಮಾಡ್ಕೊಂಡು ತಗೊಬಂದು ಕೊಡ್ತೀನಂತೆ. ನೀ ತಲೆ ಕೆಡಿಸ್ಕೊಬೇಡ. ನೀನು ಹೇಳು ಏನು ತಿನ್ನಬೇಕು ಏನು ಉಣ್ಬೇಕು ಅಂತ. ಏನಾದ್ರು ತಿಂದೀಯಾ? ಮಾಡ್ಕೊಡೋಣ. ಅಯ್ಯೋ ಬೇಡ ಕಣವ, ಬಂದಾಗ್ಲಿಂದವ ನೀನೇ ಮಾಡಿ ಕೊಟ್ಟಿದ್ದಿ. ಚೆನ್ನಾಗಿ ತಿಂದು ಹಣ್ಣಾಗ್ಯವನಿ. ಅದು ಬೇರೆ ಅಂದ್ಬಿಟ್ಟು ಇನ್ನೂ ಏನು ಮಾಡಿಕೊಟ್ಟಿ? ಏನು ಬೇಡ ಕತೆ, ಅದೇ ಸಾಕು. ಚೆನ್ನಾಗಿ ತಿಂದು ಉಂಡು ಹಣ್ಣಾಗ್ಯವನಿ. ಏನು ಬೇಡ. ಏನಾದ್ರು ತಿನ್ಗಿನ್ಬೇಕು ಅನ್ಸಿದ್ರೆ ಮಾಡ್ತೀನಂತೆ, ಫೋನ್ ಮಾಡ್ತೀನಿ. ಇಲ್ಲ ನೋಡೋದ ಹೆಂಗಾಯ್ತದೆ ಹೆಂಗೆ ಹಂಗನ್ಬಿಟ್ಟು ನನ್ನ ಬಗ್ಗೆ ತಲೆ ಕೆಡ್ಸ್ಕೊ ಕೂತ್ಕೊಬೇಡ. ಇನ್ನೇನು ಕೆಲ್ಸಕ್ಕೆ ಹೋದಿಯಾ ಈಗ? ಕಣ್ಣೆ ಮಕ್ಕ ಹೋಯ್ತೀನಿ. ಹಟ್ಟಿಲಿ ಕೂತ್ಕೊಂಡು ಏನು ಮಾಡಾನೆ? ಮನೆ ಖರ್ಚಿಲ್ಲ ಅಂತ ಅನ್ಲಿ ಹೋಗಲಿ. ಇನ್ನು ಮಿಕ್ಕಿದ್ದು ಬೇಡವಾ ದುಡ್ಡು ಕಾಸು? ಹೋಯ್ತೀನಿ ನೋಡೋದ. ಇವತ್ತು ನೀನು ಹೊರಟ ಮೇಲೆ ಹೇಳ್ತೀನಿ ಅವಾಗಂಗೆ. ಕೆಲಸ ಇದ್ದರೆ ಕರಿಯಕ್ಕೆ ಬರ್ತೀನಿ ಅಂತವ. ಹೋಸಲ ಕರಿತಿತ್ತು. ಮದುವೆ ಎಲ್ಲ ಬಿತ್ಕೊಂಡಿತ್ತಲ್ಲ ಕಾವೇರಿದು. ಆಮೇಲೆ ನೀನು ಹೊಟ್ಟೆಲಿದ್ದೆ. ಸುಮ್ಮನೆ ಹೋಗೋಕ್ಕಾಗದ ಮದುವೆ ಮುಂದಾರ ಅಂದ್ಬಿಟ್ಟು ಬರೋಕ್ಕಿಲ್ಲ ಕನಕ. ಮದುವೆ ಎಲ್ಲ ಆದಮೇಲೆ ಬರ್ತೀನಿ ಅಂತ ಹೇಳ್ತೀನಿ. ಈಗ ನೋಡೋದಲ್ಲ ಕೆಲಸ ಇದ್ದರೆ ಕರ್ಕೊಬೋಯ್ತದೆ. ಅಲ್ಲೇನು ಒಂದು 5 ದಿವಸ ಇರ್ತದೆ ಕೆಲಸ, ಇನ್ನು 3 ದಿವಸ ಕೆಲಸನೇ ಇರೋಕ್ಕಿಲ್ಲ. ಆಗ ದುಡ್ಡು ಕಾಸು ಎಲ್ಲ ಅನ್ನೇ. ಅಯ್ಯೋ ಸಾಕಾಗಿ ಹೋಗ್ಬಿಟ್ಟದೆ ಕಣವ, ಸಾಕಾಗಿ ಹೋಗ್ಬಿಟ್ಟದೆ. ಇರಲಿ ಅದೆಲ್ಲ ಬಿಟ್ಟಾಕು. ಇನ್ನೇನು ಮಗ? ಏನೂ ಇಲ್ಲ ಕಣವ, ಏನೂ ಇಲ್ಲ ಕತೆ. ಸರು ಅಮ್ಮ 500 ರೂಪಾಯಿ ಕೊಟ್ಟನಲ್ಲ, ಅದನ್ನ ಮಡಿಕೋ. ಖರ್ಚು ಆಯ್ತದೆ ಕಾವಿಗೆ ಬೇರೆ ಬಂದಾಗ. ಅಲ್ಲ ನಾನು ನೀನು ಕೊಡಬೇಕು. ಬೇಡ ಅಂದ್ರೂ ಬ್ಯಾಂಕ್ ಕೊಡ್ತಿದ್ಯಲ್ಲ ನೀನು.
ಸುಮ್ಮನಿರು, ನೀನು ಎಲ್ಲಿಂದ ತಂದು. ನಾನು ನಮ್ಮ ಮಟ್ಟಿಯವರು ಖರ್ಚು ಕೊಡ್ತಾರಲ್ಲ, ಅದನ್ನು ಜೋಡಿಸ್ಕೊಂಡಂಗೆ ಕೊಟ್ಟಿತ್ತು ಕತೆ. ಆಮೇಲೆ ಮಟ್ಟಿಗಿಟ್ಟಿಯವ್ರು ಬಂದುಬಿಟ್ರೆ ಕೊಡೋಕ್ಕದ ಮುಂದೆ ನಿಂತ್ಕೊಂಡು ಮಡಿಕವ ಅಂತ, ಅದಕ್ಕೆ ನಾನು ಈಗಲೇ ಕೊಟ್ಟಿದ್ದು. ತಲೆ ಕೆಡಿಸ್ಕೊಬೇಡ, ಸುಮ್ಮ ಮಡಿಕೊ. ಇನ್ನೊಸಿ ಕಾಸಿದೆ, ಇನ್ನೊಸಿ ಕೊಡೋನು. ಆವತ್ತಿಂದ ಅದು ಇದಕ್ಕಂತ ಖರ್ಚು ಆಗೋಯ್ತು. ಒಂದು 3,000 ರೂಪಾಯಿ ಜೋಡಿಸ್ಕೊಂಡಿದ್ದೆ. ಅವರು ಅದಕ್ಕೆ ಇದಕ್ಕೆ ಕೊಡೋರು, ಇನ್ನು 50, 100, 200 ಹಂಗೆ ಒಂದೊಂದ್ಸಲ ಕೊಡೋರು. ಅದನ್ನು ಖರ್ಚೆ ಮಾಡಿತಿದ್ದಿಲ್ಲ, ಹಂಗೆ ಮಡಿಕೊಂಡಿದ್ದೆ. ಈಗ ಖರ್ಚಾಗೋಯ್ತು. ಇನ್ನೊಂದ್ಸಲ ಕೊಟ್ಕಿಟ್ರೆ ಮಡಿಕತ್ತೀನಿ, ಜೋಡಿಸ್ಕೊಂಡು. ತಲೆ ಕೆಡಿಸ್ಕೊಬೇಡ. ಇವಾಗ ಖರ್ಚು ಗಿಸ್ಕೇನೆ ಕಾಸು ಕೊಟ್ಟರೆ ಖರ್ಚು ಮಾಡು. ಅಲ್ಲ ಮಡಿಕೊಂಡು ನಮಗೆ ಕೊಟ್ಟಿಯೇ ಬೇಡ ಅಂದರೂ ಕೇಳೋಕ್ಕಿಲ್ಲ. ನಾನು ನಿನ್ನ ಅಚ್ಚುಕಟ್ಟಾಗಿರೋ ನಮ್ಮ ಬಗ್ಗೆ ಅದಕ್ಕೆ ತಲೆ ಕೆಡಿಸ್ಕೊಂಡು ನಗೆ ಕೊಯ್ಕಿಲ್ವಾ ಮೊಟ್ಟಕ್ಕಿಲ್ವಾ? ನಗೆ ಎದ್ಬಿಟ್ಟು ನಾನು ತಂದು ಸಾಕ್ತೀನಿ, ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು. ಹೆಣ್ಣಿಗೆ ಎಷ್ಟು ಹೇಳಿದ್ರು ಅರ್ಥನೇ ಆಯ್ತಿಲ್ಲ. ಹೇಳ್ತೀನಿ ಅದ್ರ ಬಗ್ಗೆ ಎಲ್ಲನೇ ತಲೆ ಕೆಡಿಸ್ಕೊಬೇಡ ಕಣ್ಣೆ ಮಗ, ಅಚ್ಚುಕಟ್ಟಾಗಿ ನೆಮ್ಮದಿಗಿರು. ನಮ್ಮ ಬಗ್ಗೆ ಅದಕ್ಕೆ ತಲೆ ಕೆಡಿಸ್ಕೊಂಡಿ ಅಂತ ಕೇಳೋಕ್ಕಿಲ್ಲ. ಅವ ಬಿಡು, ಅದರಲ್ಲೇನು ತಲೆ ಕೆಡಿಸ್ಕೊಳ್ಳೋದು ಬತ್ತು. ಕಾಸು ಸುಮ್ಮನೆ ನಾನೇನು ಮಾಡ್ತಿದ್ದೇನೆ, ಏನು ಅಂಗಡಿಗೆ ಹೋಗಿ ತಿಂಡಿ ತಗ ತಿಂತಿದ್ನ, ಏನೂ ಇಲ್ಲ. ಎಲ್ಲರೂ ಕೊಟ್ಟುಟ್ಟೋದ್ರೆ ಪುಟ್ಟಿ ತಿಮ್ಮರ್ಗರ್ವೇನು ತಿಂದಿಗಿರೋದು ಉಣ್ಣದ್ನಾರು ತಗೊಡ್ತಿದ್ದೆ. ಸುಮ್ಮನೆ ಕಾಸು ಮಡಿಕೊಂಡು ಏನು ಮೊಟ್ಟೆ ಇಕ್ಕದ? ಸುಮ್ಮನೆ ಕಾಸು ಗಿಸ್ನೆಲ್ಲ ಮಡಿಕೊಂಡ್ರೆ ನಿನಗೂ ಗೊತ್ತು, ನಾನು ಆಚೆಗೆ ಎಲ್ಲವೇ ಕಾಸುವೆ ಖರ್ಚು ಮಾಡೋಕ್ಕಿಲ್ಲ, ವಾಪಸ್ ತತ್ತೀನಿ ಅಂತವ. ಖರ್ಚು ಮಾಡೋದು ನಾನು ಅಪರೂಪ. ಎಲ್ಲರೂ ಒಂದೊಂದು ತಗೋಬೇಕು ಅಂದ್ರೆ ಅಪರೂಪ. ಅಂಥದ್ರಲ್ಲಿ ನೀನು ಮಡಿಕೊ, ಸುಮ್ಮನೆ ಬೇಜಾರು ಮಾಡ್ಕೊಬೇಡ. ನೀನು ಕಂಡ ಉಳ್ತಾ ಇಸ್ಕೊತಿದ್ದೀಯ, ನಾನು ಕೊಟ್ರೆ ಯಾಕೆ? ಹಂಗಲ್ಲ ಕಣ್ಮುಗ, ನೀನು ಕೊಟ್ರೆ ಅಂತಲ್ಲ, ಸುಮ್ಮನೆ ಯಾಕೆ ಕಾಸು ಇಸ್ಕೊಳ್ಳೋದು? ನಾನೇ ಕೆಲ್ಸಕ್ಕೆ ಹೋಗ್ತೀನಲ್ಲ, ಒಂದು 2 ದಿವಸ ಕೆಲಸ ಮಾಡಿದ್ರೆ ಬರ್ತದೆ. ಸುಮ್ಮನೆ ಏನು ಮಾಡೋಕ್ಕೆ ದುಡ್ಡು ಕಾಸನ್ನೆಲ್ಲ ಖರ್ಚು ಮಾಡಿಸೋದು ಅಂತ. ಮಗಳು ತಾವು ಕಾಸು ಇಸ್ಕೊಂಡ್ರೆ ಚಂದವ, ನಾವು ಕೊಡಬೇಕು. ನೀನು ಯಾಕಂಗೆ ಅನ್ಕೊಂಡು ನೀನು ಏನು ಕಂಡವ್ರು ತಾವು ಇಸ್ಕೊತಾರ ನಿನ್ನ ಮಗಳು ತಾವು ಕತೆ? ಸ್ವಾಬಿಗೆ ವಿಮಾನ ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ಇಸ್ಕೊಳ್ಳೋದು ಕಲಿ ನೀನು. ಆಗ್ಲದ ಹೇಳ್ತಾನೆ 17 ಕೊರಗ್ತಾ ಕೂತವಳೆ, ಹೆಂಗೆ ಕಾಸು ಅಂತವ. ಅಲ್ಲ ಕಣವ, ಏನು ಗೊತ್ತಾಯ್ಕಿಲ್ವ ನಿನಗೆ? ಒಂದು ಸಲ 2 ಸಲ ಚಂದ ಮಡಿಕೋ ಸುಮ್ಮನೆ. ಅಯ್ಯೋ ಸರಿ ಕದ್ ಬಿಡು ಸೀತಾ, ಸರಿ ಕದ್ ಬಿಡು, ಪಾಪ ಮಾಡ್ಕೊಬೇಡ. ಬಟ್ಟೆ ಗಿಟ್ಟೆ ಎಲ್ಲ ಹಾಕೊಂಡ ಏನು ಯಾವಾರು ಮಡ್ಸ್ಕಿರ್ಚಾವಿದಾವು? ಇಲ್ಲ ಕದ್ ಬಿಡು, ಎಲ್ಲ ಬಟ್ಟೆನೂ ಹಾಕೊಂಡಿವ್ನಿ ಕತೆ. ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲನೂ ಹಾಕೊಂಡು ಮಡಿಕೊಂಡಿವ್ನಿ. ನಿನಗೇನು ಇದೈಕಿಲ್ವಾ? ಕೂತ್ಕೋ ಆರಾಮಾಗಿ. ಏನು ಕೆಲಸ ಆಗಲಿಂದ ಮಾಡಿ ಕಾಲು ಕೈ ಏನೋ ಬರೋಕ್ಕಿಲ್ವಾ? ಬರೀ ಕೆಲಸ ಅಂತ ಹೇಳ್ತಿದ್ದೀರ. ಕೂತ್ಕೋ, ನಾನು ಬಟ್ಟೆ ಗಿಟ್ಟೆ ಎಲ್ಲ ತುಂಬ್ಕೊಂಡಿವ್ನಿ. ಅವನೇ ನಾನು ಅಂಡೆ ಇಲ್ವಲ್ಲ, ಹಾಗೆ ಬಟ್ಟೆ ಗಿಟ್ಟೆ ತಗೊಳ್ಳೋದು, ಬಟ್ಟೆ ಒಗ್ದ ಮೇಲೆ ಮಡಿಸ್ಬಿಟ್ಟು ಪುನಃ ನಾನು ಬ್ಯಾಗ್ ಒಳಗೆ ಹಾಕೊಳ್ಳೋದು, ಹಂಗೆ ಮಾಡಿ ಅದನ್ನೇ ಎತ್ಕೋಗೋದು ಅಷ್ಟೇ. ಏನು ಬಟ್ಟೆ ಜೋಡಿಸೋದಂದ್ರೆ ಏನು? ಒಂದು 20-30 ಸೀರೆ ತಂದಿದ್ದಾನೆ, 3 ಸೀರೆ, ಒಂದು 5-6 ದಿನ ಉಟ್ಕೊಳ್ಳೋವು ಅಷ್ಟೇ. ಅದು ಬಿಟ್ರೆ ಇನ್ನೇನಿದ್ದಾವು? ಸರಿ ಕಣವ, ತಾಳು ಫೋನ್ ಮಾಡ್ತೀನಿ, ಅವ್ರಿಗೆ ಗೊತ್ತಾಗೋಯ್ತದೆ ಅದೆಲ್ಲಿಗೋ ಹೋಗ್ಬೇಕಂತ. ಯಾರು ಏನು ಅಲ್ಲಿಗೆ ಹೊತ್ಕಿತ್ತಾಗೋತದೆ ಏನೋ ಕಣೆಯ. ಫೋನ್ ಮಾಡಿ ನೋಡ್ತೀನಿ ತಾಳು. ಮಾಡು ಮಗ. ಮುಂದುವರಿಯುವುದು ಹಂಗೆ. ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಅಲ್ಲಿ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.